ಮಂಜು ಸರ್ ಬನ್ನಿ ಮೇಡಮ್. ಮೇಡಮ್ ಈ ಕಡೆ ಒಂಚೂರು ಗೀತಾ ಮೇಡಮ್ ಕೈ ಹಿಡ್ಕೊಂಡು ಎಲ್ಲಿ ಸುನೀಲ್ ಓಕೆ. ಬೇಡ ಸ್ವಲ್ಪ ಈ ಕಡೆ ಹಂಗೆ ಈ ಕಡೆ ಕೈ ಹಿಡ್ಕೊಳ್ಳಿ ಎಲ್ಲರೂ ಕೈ ಹಿಡ್ಕೊಳ್ಳಿ ಅಣ್ಣ ಒಂಚೂರಿಂದ ಬನ್ನಿ ಮಂಜು ಸರ್ ಇಲ್ಲಿ ಚಂದ್ರು ಸರ್ ಮುಂದೆ ಗೀತಾ ಮೇಡಮ್ ಈ ಕಡೆ ನಾವು ಕೇಳಿಸ್ತೀವಿ ಗೀತಾ ಮೇಡಮ್ ಈ ಕಡೆ ನೋಡ್ರಿ ಹೋಗಿ ಸ್ವಲ್ಪ ನಡಿ ಹಾಗೆ ಧನ್ಯವಾದಗಳು ಅಭಿಲಾಷ್ ಶೆಟ್ಟಿ ಅವರು ನಮ್ಮ ಒಕ್ಕೂಟದ ಸಹಾಯ ದಾವಣಗೆರೆ ಕಾರ್ಪೊರೇಟರ್ ಮೇಡಮ್ ನಮ್ಮ ಅಣ್ಣವರು ಮಂಜು ಸರ್. ಹಾಂ ಸರ್ ಕೆಳಗಡೆ ಇದೆ ನಮ್ಮ ಅಧ್ಯಕ್ಷರು ಬಂಡಸರು ಸಿ ಅಶೋಕ್ ಕುಮಾರ್ ಶೆಟ್ಟಿ ಹೆಮ್ಮೆಯ ನಾಯಕರವರು ಥ್ಯಾಂಕ್ ಯು ಐಸ್ ಕ್ರೀಮ್ ಕಂಪನಿಯ ಮಾಡೋಣ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮ್ಮ ಪ್ರಾರಂಭ ಮಾಡುವಾಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಅನುಪಮ ಸಾಧನೆ ಎನ್ನುವಂಥ ನೆಲೆಯಲ್ಲಿ ಡಾಕ್ಟರ್ ನಿಖಿತಾ ಶೆಟ್ಟಿ ಅವರ ಪೋಷಕರು ದಯವಿಟ್ಟು ಬರಬೇಕು. ರಿಷಾ ಅವರ ತಂದೆ ಬಂದಿದ್ದಾರೆ. ಇವತ್ತು ನಮ್ಮ ವಿಜಯನಗರದಲ್ಲಿ ಇರ್ತಕ್ಕಂಥ ಬಂಟರ ಸಂಘದಲ್ಲಿ ಕಾಂಡಿಮೆಂಟ್ಸು ಮತ್ತೆ ಬೇಕರಿ ಮತ್ತೆ ಸಣ್ಣ ಹೋಟೆಲ್ಸ್ ಇವರ ಒಂದು ಸಮಾವೇಶ. ಸುಮಾರು 3-4 ಸಾವಿರಕ್ಕಿಂತಲೂ ಹೆಚ್ಚು ಜನ ಇವತ್ತು ಸೇರ್ತಾ ಇದ್ದಾರೆ. ಮತ್ತೆ ಈ ಸಂಘ ಪ್ರಾರಂಭ ಆಗಿ ಬಹಳ ವರ್ಷಗಳಾಗಿದೆ. ಮತ್ತೆ ಸಂಘಟನೆ ಇದ್ದಿದ್ರಿಂದಾನೇ ಇವತ್ತು ಏನು GST ಹಾಕಿದ್ರು, ಈ ಸಂಘಟನೆ ಮುಖಾಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಿಮ್ಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದಕ್ಕೆ ಇವತ್ತನ್ನೆಲ್ಲ ಕೂಡ ರದ್ದು ಮಾಡಿದ್ದಾರೆ. ರದ್ದು ಮಾಡಿದ್ರಿಂದ ನಿಮ್ಗೆ ಸಾಕಷ್ಟು ಅನುಕೂಲ ಆಗಿದೆ. ಅದರಿಂದ ಸಂಘಟನೆ ಅನ್ನೋದು ಯಾವಾಗಲೂ ಇರಬೇಕು ಅನ್ನೋದು ಇದೇ ಕಾರಣಕ್ಕೆ. ಅದರಿಂದ ನಿಮ್ಮ ಸಂಘಟನೆ ಚೆನ್ನಾಗಿ ಬೆಳೀಲಿ. ಮತ್ತೆ ನಿಮಗೆ ಬೇಕರಿ ಇರ್ಬೋದು, ಕಾಂಡಿಮೆಂಟ್ಸ್ ಅಂಗಡಿ ಇರ್ಬೋದು, ಸಣ್ಣ ಹೋಟೆಲ್ ಇರ್ಬೋದು, ಇದನ್ನ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಇನ್ನು ದೊಡ್ಡ ದೊಡ್ಡ ಉದ್ಯಮದಾರರಾಗಿ ನೀವೆಲ್ಲ ಕೂಡ ಬೆಳಿಬೇಕು ಅಂತೇಳಿ ನಮ್ಮ ಅಧ್ಯಕ್ಷರಾದ ಶೆಟ್ಟರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ಯಮಿದಾರರ ಒಕ್ಕೂಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರದ ಅಧ್ಯಕ್ಷರಾದ ಶಿವಾನಂದ ಶೆಟ್ಟಿ, ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ, ರಾಜ್ಯ ಹೋಟೆಲ್ ಸಂಘಗಳ ಅಧ್ಯಕ್ಷರಾದ ಗೋಪಾಲ್ ಶೆಟ್ಟಿ, ಕೊಯಂದೂರಿನ ಶಾಸಕರು ಮಿತ್ರರಾದ ಗುರುರಾಜ್ ಗಂಟೂಳಿ ಅವರೇ, ಪಂಡಿತ ಸಂಘದ ಅಧ್ಯಕ್ಷರಾದ ಚಾರ್ಟರ್ಡ್ ಅಕೌಂಟೆಂಟ್ ಅಶೋಕ್ ಕುಮಾರ್ ಶೆಟ್ಟಿ ಅವರೇ, ಕುಂದಾಪುರದ ಶಾಸಕ ಮಿತ್ರರಾದ ಕಿರಣ್ ಕುಮಾರ್ ಕುರ್ಗಿ ಅವರೇ,
ಕಾಪುವಿನ ಸಮಾಧಿಗುಡಿಯ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಚಿಂತನೆ ಬದಲಾಗ್ತದೆ ಫಸ್ಟಿಗೆ, ಅದಾದಮೇಲೆ ಎಲ್ಲ ವ್ಯವಹಾರ ಬದಲಾಗ್ತದೆ. ಅದೇ ರೀತಿ ಈಗ ಬೇಕರಿ ಅಂತೇಳಿದ್ರೆ ಅಯ್ಯಂಗಾರ್ ಬೇಕರಿ ಅಂತ ಎಲ್ಲ ಕಡೆ ಯಾವ್ದು ನೋಡಿದ್ರು ಅಯ್ಯಂಗಾರ್ ಬೈಕ್. ನಮ್ಮೂರಿನಲ್ಲಿ ನೀವು ಇಲ್ಲಿ ಬೇಕರಿ ಹಾಕಿದ್ರೆ ಅಲ್ಲಿ ಒಂದು ಬೋರ್ಡ್ ನೋಡಿದ್ರೆ ಅಯ್ಯಂಗಾರ್ ಬೈಕ್. ಅದನ್ನ ಇಟ್ಸ್ ಎ ಕ್ವೆಶ್ಚನ್ ಆಫ್ ಟೈಮ್, ಬದಲಾವಣೆ ಆಗ್ತಾ ಹೋಗ್ತದೆ. ಅದೇ ಜನರ ಮನಸ್ಥಿತಿ ಬದಲಾಗಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಎರಡು ನಿಮಿಷ ಹೋಟೆಲ್ ಇಂಡಸ್ಟ್ರೀಸ್ ಕೋಆಪರೇಟಿವ್ ಬ್ಯಾಂಕ್ ಇದು ಉದ್ದಿಮೆದಾರರ ಸಹಕಾರ ಸಂಘದ್ದು ನಾನು ಮಂತ್ರಿಯಾಗಿದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿದ್ದರು. ಓಪನ್ ಹೋದ್ರ ಆಗ ಅವರಿಗೆ 4% ಟ್ಯಾಕ್ಸ್ ಹಾಕಿ ದೊಡ್ಡ ಜನ ಬಿಟ್ಟು ಕಡೆ ಕರ್ಕೊಂಡು ಹೋಗಿ ಅದನ್ನು 2% ಮಾಡ್ತಿದ್ದೆ. ಅಂದು ಸಿದ್ದರಾಮಯ್ಯನವರೇ ಸಹಕಾರ ಕೊಟ್ಟಂತು ಹೋಟೆಲ್ನವರಿಗೆ. ನಂತರ ಅವರ ವಿಧಾನಸಭೆಯಲ್ಲಿ ಅವರ ಸಮಸ್ಯೆಗಳ ಬಗ್ಗೆ ಮಾತಾಡುವಾಗ ನಿಮಗೂ ಅದೇ ಅಪ್ಲೈ ಆಗ್ತದೆ. ಕಾಂಡಿಮೆಂಟ್ನವರಿಗೆ ಪ್ರತಾಪ್ ಎಲ್ಲರೂ ಕವರ್ ಆಗುತ್ತೆ. ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರ ಒಕ್ಕೂಟ ಇಂದು ಬೆಂಗಳೂರು ಬಂಟರ ಸಂಘದಲ್ಲಿ ಆಯೋಜಿಸಲ್ಪಟ್ಟಿದೆ. ಕಾರ್ಯಕ್ರಮದ ರೂವಾರಿ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಕಾರ್ಯಾಗಾರ ಇದೆ. 4 ಗಂಟೆಯಿಂದ 7 ಗಂಟೆವರೆಗೆ ಅಭಿನಂದನಾ ಕಾರ್ಯಕ್ರಮ ಇದೆ ಹಾಗೂ 10 ಜನರಿಗೆ ಸಾಧನ ಪ್ರಶಸ್ತಿ ಇದೆ. ಯಾರೆಲ್ಲ ಗೆಸ್ಟ್ ಎಲ್ಲ ಬಂದಿದ್ರು ಸರ್ ಕಾರ್ಯಕ್ರಮ? ಮಾಜಿ ಸಚಿವರಾದಂತ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ ಹಾಗೂ ಸೆಂಟ್ರಲ್ ಮಿನಿಸ್ಟರ್ ಆದ ಶೋಭಾ ಕರಂದ್ಲಾಜೆ ಅವರಿದ್ದಾರೆ ಹಾಗೂ ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳಿ ಅವರಿದ್ದಾರೆ, ಕುಂದಾಪುರ ಶಾಸಕರಾದಂತ ಕಿರಣ್ ಕೊಡ್ಗೆ ಅವರಿದ್ದಾರೆ ಹಾಗೂ ರಾಜ್ಯ ಹೋಟೆಲ್ ಸಂಘದ ಅಧ್ಯಕ್ಷರಾದ ಗೋಪಾಲ್ ಶೆಟ್ಟಿ ಇದ್ದಾರೆ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಇದ್ದಾರೆ, ನಗರ ಅಧ್ಯಕ್ಷರಾದಂತಹ ಶಿವಾನಂದ ಶೆಟ್ಟಿ ಇದ್ದಾರೆ. ಇನ್ನು ಹಲವಾರು ಗಣ್ಯರಿದ್ದಾರೆ. ಹೋಟೆಲ್ ಮಾಲೀಕರು ಹಾಗೂ ಬೆಳಗಿನ ಉದ್ಘಾಟನೆಯಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ದೀಪ ಬೆಳಗುವ ಕೆಲಸ ಮಾಡಿ. ಸಭೆಯ ಉದ್ದೇಶ ಏನು, GST ಮೊನ್ನೆ ಸಾಮಾನ್ಯ ಸಣ್ಣ ಉದ್ಯಮದಾರರಿಗೆ GST ಪ್ರಾಬ್ಲಮ್ ಆದಾಗ ನಮ್ಮ ಒಕ್ಕೂಟ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ರಯತ್ನ ಪಟ್ಟಿದೆ. ಆವಾಗ ಸರ್ಕಾರ ಈ ಒಕ್ಕೂಟಕ್ಕೆ ಕರೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆಫೀಸಿಂದ ಕರೆ ಬಂದಾಗ ನಾವು ಅದನ್ನು ಸ್ಪಂದಿಸಿದ್ವಿ. ಆವಾಗ ಅವರು ನಮಗೆ ಕೊಟ್ಟ ಈ ಬೇಕರಿ ಅವರಿಗೆ ಕೊಟ್ಟ ಒಂದು ಸಿಹಿ ಸುದ್ದಿಗೆ ಇವತ್ತು ಅವರಿಗೊಂದು ಅಭಿನಂದನೆ ಸಲ್ಲಿಸುವಂತ ಕೆಲಸ ಮಾಡಿದ್ವಿ. DV ಪ್ರತಾಪ್ ಶೆಟ್ಟಿ.